ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. KS ಮರುಪರೀಕ್ಷೆಯಲ್ಲಾದಂಥ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ಯಾವ ರೀತಿಯಾದಂಥ ಹೋರಾಟಗಳು ನಡೆಯಿತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಯಾಕೆ ಅಂತಂದರೆ KS ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆ ಏನು ಮೊದಲನೇ ಬಾರಿ ನಡೆದಾಗ ಪ್ರಶ್ನೆ ಪತ್ರಿಕೆಯಿಂದಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ತೊಂದರೆ ಆಗಿತ್ತು. ಸೊ ಅಗೇನ್ KPSC ಮತ್ತೊಮ್ಮೆ ಮರುಪರೀಕ್ಷೆಯನ್ನು ಸರ್ಕಾರದ ಆದೇಶದಂತೆ ನಡೆಸಿದ್ರು ಕೂಡ ಅದರಲ್ಲೂ ಪ್ರಶ್ನೆ ಪತ್ರಿಕೆಯಲ್ಲಿ ದೋಷಗಳನ್ನ ಮಾಡಿತು ಅಂಡ್ ಹಲವಾರು ಅಕ್ರಮಗಳಿಗೆ ಪೂರ್ವಭಾವಿ ಪರೀಕ್ಷೆ ಸಾಕ್ಷಿಯಾಗಿದೆ ಅನ್ನೋ ಒಂದು ಆರೋಪ ಕೂಡ ಬಂತು. ಅದೆಲ್ಲದರ ನಡುವೆ ಹೋರಾಟ ಮಾಡಿದ್ರು ಕೂಡ, ಇವೇನ್ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ರು ಕೂಡ, ಯಾರು ಕೋರ್ಟ್ಗೆ ಹೋಗಿದ್ದಾರೆ ಅವ್ರಿಗೆ ಮಾತ್ರ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಟ್ಟು ಮತ್ತೊಮ್ಮೆ KPSC ತನ್ನ ಒಂದು ಏನು ಅಸಮರ್ಥತೆಯನ್ನ ಅಭ್ಯರ್ಥಿಗಳಿಗೆ ತೋರಿಸ್ತು. ಸೊ ಈಗ ಅಭ್ಯರ್ಥಿಗಳಿಗೆ ಯಾವುದೇ ಒಂದು ಆಶಾಭಾವನೆ ಉಳ್ಕೊಂಡಿರಲಿಲ್ಲ ಈ ಒಂದು ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿಗೆ ಸಂಬಂಧಪಟ್ಟಾಗೆ. ಕಟ್ಟಕಡೆಯದಾಗಿ ಮೊನ್ನೆಯಷ್ಟೇ KATಯಿಂದ ಒಂದು ಆದೇಶ ಬಂತು. ಆ ಆದೇಶ ಏನಕ್ಕೆ ಸಂಬಂಧಪಟ್ಟಾಗೆ ಅಂತಂದ್ರೆ 56% ಮೀಸಲಾತಿ, ಅಂದ್ರೆ ಈ ಹಿಂದೆ ಇದ್ದಂತ 50% ಮೀಸಲಾತಿಯನ್ನ 56% ಮೀಸಲಾತಿ ಮಾಡಿ, ಅಂದ್ರೆ SC/ST ರಿಸರ್ವೇಶನ್ ಹೆಚ್ಚುವರಿ ಮಾಡಿರೋದು ಅದು ಕಾನೂನಾತ್ಮಕವಾಗಿ ಸರ್ಕಾರ ಸರಿ ಮಾಡದೆ ಹಂಗೆ ಅದನ್ನ ನೇರವಾಗಿ ಅದೇ ರೀತಿಯಾಗಿ ರೋಸ್ಟರ್ ಅನ್ನ ಸಿದ್ಧಪಡಿಸಿ ಅದೇ ರೋಸ್ಟರ್ ಅಡಿಯಲ್ಲಿ KS ನೋಟಿಫಿಕೇಶನ್ ಕೂಡ ಮಾಡಿರೋದ್ರಿಂದ GM ಅಭ್ಯರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅಂತೇಳಿ ಅಭ್ಯರ್ಥಿಯೊಬ್ಬರು ಪ್ರಕರಣವನ್ನ ಹೂಡಿ ಅದು ಆದೇಶ ಕೂಡ KATಯಿಂದ ಆಗಿದೆ. ಸೊ ಈಗ ಸರ್ಕಾರ ಅದನ್ನ ಹೈಕೋರ್ಟ್ ಅಲ್ಲಿ ಮೇಲ್ಮನವಿಯನ್ನ ಹಾಕೊಂಡು ಪ್ರಶ್ನೆ ಮಾಡಿದೆ. ಸೊ ಈಗ ನಿಮ್ಮಿಂದ ಒಂದು ವಿಚಾರವನ್ನು ನಿಮ್ಮೆಡೆಗೆ ಬಿಡ್ತೀನಿ, ನೀವೇ ಥಿಂಕ್ ಮಾಡಿ. ಈ ಒಂದು ಪೂರ್ವಭಾವಿ ಪರೀಕ್ಷೆಯಲ್ಲಿ ಏನೀಗ 56% ರಿಸರ್ವೇಶನ್ ಅಡಿಯಲ್ಲೇ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ. ಸೊ ಓಕೆನಾ, ಈಗ ಮುಖ್ಯ ಪರೀಕ್ಷೆಯನ್ನು ಕೂಡ ಅದರ ಬೇಸ್ ಮೇಲೆ ಅವ್ರ ಫಲಿತಾಂಶ ಬಿಡ್ತಾರೆ. ಬಟ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಈ ರೀತಿ ಫಲಿತಾಂಶ ಬಿಟ್ಟಿರೋದ್ರಿಂದ ಎಷ್ಟೋ ಜನ GM ಕ್ಯಾಂಡಿಡೇಟ್ಸ್ಗಳಿಗೆ ಅನ್ಯಾಯ ಆಗಿದೆ. ಸೊ ಈಗ ಯಾರೆಲ್ಲ ನೀವು GM ಕ್ಯಾಂಡಿಡೇಟ್ಸ್ ಇದ್ದೀರಾ, ಪೂರ್ವಭಾವಿ ಪರೀಕ್ಷೆಯನ್ನು ಬರೆದಿದ್ರಿ ರೀ ಎಕ್ಸಾಮ್ ಸೆಕೆಂಡ್ ಟೈಮ್, ಬಟ್ ನಿಮ್ದು ಪ್ರಿಲಿಮ್ಸ್ ಕ್ವಾಲಿಫೈ ಆಗಿಲ್ಲ ಅಂಥವ್ರು ಕೂಡಲೇ ನಾನೊಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ನಂಬರ್. ಸೊ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ. ಕಾರಣ ಈಗಾಗಲೇ ನಾವು ಒಂದಿಷ್ಟು ವಕೀಲರ ತಂಡವನ್ನು ಭೇಟಿಯಾಗಿ ಎಲ್ಲ ಮಾತುಕತೆ ಆಗಿದೆ. ಈಗ ಒಂದು ಕಟ್ಟ ಕಡೆಯ ಪ್ರಯತ್ನ ಈ KS ಪೂರ್ವಭಾವಿ ಪರೀಕ್ಷೆಯಲ್ಲಿ ಆಗಿರುವಂತ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವ ರೀತಿ. ಸೊ ಇಲ್ಲಿ ನಾವು KAT ನಮ್ಗೆ ಈಗ ಸ್ಪಷ್ಟವಾಗಿ ಆದೇಶ ಕೊಟ್ಟಿದೆ. ಆ ಆದೇಶವನ್ನು ಇಟ್ಕೊಂಡು ಹೈಕೋರ್ಟ್ ಅಲ್ಲಿ ಈಗ ಹಿಂಪ್ಲೀಡ್ ಅನ್ನು ಹಾಕೋದಕ್ಕೆ ಒಂದಿಷ್ಟು GM ಕ್ಯಾಂಡಿಡೇಟ್ಸ್ ಬೇಕಾಗಿದ್ದಾರೆ ನಮಗೆ. ಯಾವ ರೀತಿ ಅಂತಂದ್ರೆ ಪೂರ್ವಭಾವಿ ಪರೀಕ್ಷೆ ಬರೆದಿರಬೇಕು, ಬಟ್ ನಿಮ್ದು ಫಲಿತಾಂಶ ಬಂದಿರಬಾರ್ದು, ಅಂದ್ರೆ ನೀವು ಕ್ವಾಲಿಫೈ ಆಗಿರಬಾರ್ದು. ಅಂತಹ ಕ್ಯಾಂಡಿಡೇಟ್ಸ್ಗಳ ಮೂಲಕ ನಾವೀಗ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ. ಸೊ ಯಾರೆಲ್ಲ GM ಕ್ಯಾಂಡಿಡೇಟ್ಸ್, ಪ್ಯೂರ್ GM ಕ್ಯಾಂಡಿಡೇಟ್ಸು 3B ಇದ್ರು ಕೂಡ ಓಕೆ, ಅಂಥವ್ರು ಕೂಡಲೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಗೆ ಏನೆಲ್ಲ ದಾಖಲೆ ಬೇಕು ಆ್ಯಂಡ್ ಏನು ಪ್ರೊಸೀಜರ್ ಅನ್ನೋದನ್ನು ಹೇಳ್ತೀವಿ. ಸೊ ಇದ್ರ ಬಗ್ಗೆ ಈಗ ತುಂಬ ಜನ ಆಕ್ಷೇಪವಾರ್ಹವಾಗಿ ನೀವು ಹೇಳ್ಬೋದು, ಬಟ್ ನಾವಿಲ್ಲಿ ನಮ್ಮ ಉದ್ದೇಶ ಇರೋದು ಈ ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿಯಲ್ಲಾಗಿರುವಂಥ ಅಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ ವಿಚಾರದಲ್ಲಾಗಿರುವಂಥ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ಯಾವುದೇ ರೀತಿಯಾದರೂ ನಾವು ಹೋರಾಟ ಮಾಡಲೇಬೇಕು. ನಮ್ಗೆ ಉಳಿದಿರುವಂಥ ಕಟ್ಟ ಕಡೆ ಭರವಸೆ ಇದು. ಸೊ ಅದಕ್ಕೆ ನಾವು ಈ ರೀತಿಯಾಗಿ ಇದು ಹೋರಾಟವನ್ನು ಮಾಡ್ತೇವೆ. ಆ್ಯಂಡ್ ಇವನ್ GM ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಅವರಿಗೆ ಸಿಗಬೇಕಾಗಿದ್ದಂಥ ಏನು ಪೂರ್ವಭಾವಿ ಪರೀಕ್ಷೆಯಲ್ಲಿ ಅವೈಲಬಿಲಿಟಿ ಇತ್ತು, ಅರ್ಹತೆ, ಅದು ಸಿಕ್ಕಿಲ್ಲ. ಸೊ ಅದು ಕೂಡ ಈಗ ಮೇಲ್ನೋಟಕ್ಕೆ ಬೆಳಕಿಗೆ ಬಂದಿರೋದ್ರಿಂದ ಇದನ್ನ ನಾವೀಗ ಆಲ್ರೆಡಿ ಕಾನೂನಾತ್ಮಕವಾಗಿ ವಿಶ್ಲೇಷಣೆ ಮಾಡಿದ್ದೇವೆ. ಸೊ ಈ ರೀತಿ ಆದರೆ ಏನಾಗಬಹುದು ಅಂತ, ಆ್ಯಂಡ್ ಇದರ ಒಂದು ಸ್ಪಷ್ಟನೆ ನಮಗೆ ಸಿಕ್ಕಿರೋದ್ರಿಂದ ನಾವು ಈ ವಿಷಯವನ್ನು ಇಟ್ಕೊಂಡು ಈಗ ಹೋರಾಟಕ್ಕೆ ಇಳಿಬೇಕು ಅಂತ ಸಿದ್ಧರಿದ್ದೀವಿ. ಸೊ ಅದಕ್ಕೆ ಸಾಧ್ಯವಾದಷ್ಟು ಜನ ನಾವು ಹೇಳಿದ ರೀತಿಯಾಗಿ ನೀವು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗಿ ನಮಗೆ ಸಹಕಾರ ಆಗುತ್ತೆ. ಆ್ಯಂಡ್ ಸೋಲು ಗೆಲುವು ಅದು ಇದು ವಿಚಾರ ನಮಗೆ ಬೇಕಾಗಿಲ್ಲ. ನಮಗಾಗಿರುವಂಥ ಇನ್ಜಸ್ಟಿಸ್ಗೆ ನಾವು ಜಸ್ಟಿಸ್ ಪಡ್ಕೋಬೇಕು. ಸೊ ದಟ್ ಮೇನ್ ರೀಸನ್. ಹಾಗಾಗಿ ನಾವು ಹೋರಾಟವನ್ನು ಮುಂದುವರಿಸಲೇಬೇಕು, ಬೇರೆ ಯಾವುದೇ ನಮಗೆ ದಾರಿಗಳಿಲ್ಲ. ನೀವು ಏನೇ ವಿಚಾರ ಮಾಡಿದ್ರು ಇಲ್ಲಿ ಕೆಲವು ಪ್ರಾಮಾಣಿಕರು ಅಪ್ರಾಮಾಣಿಕರು ಇಲ್ಲಿ ಯಾವುದು ಗೊತ್ತಾಗಲ್ಲ. ಬಿಕಾಸ್ KPSC ಅನ್ನೋದೇ ಹಾಗಾಗಿ ನಾವು ಇದೊಂದು ಹೋರಾಟವನ್ನು ಚಾಲ್ತಿಯಲ್ಲಿಡಬೇಕು. ಆ್ಯಂಡ್ ತುಂಬ ಜನ ಕೇಳ್ತಾ ಇರೋದು, ಈ 56% ರಿಸರ್ವೇಷನ್ ಈಗ ನೀವು ಹೈಕೋರ್ಟಲ್ಲಿ ನಾಳೆ ಆದೇಶ ಬಂತು ಅಂದರೆ ಯಾವುದಕ್ಕೆಲ್ಲ ತೊಂದರೆ ಆಗುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ, ಅದು ವ್ಯತಿರಿಕ್ತವಾಗಿ ಹೋಗುತ್ತೆ. ಅದು ಯಾವ ರೀತಿ ಅಂತಲೂ ಕೂಡ ಆದೇಶವನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ KS ಕೋರ್ಟ್ ಕೇಸ್ದು ಇನ್ನೂ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಕೊಟ್ಟಿಲ್ಲ. ಕಾರಣ ಅದು ಚೀಫ್ ಜಸ್ಟಿಸ್ ಅವರ ಹತ್ರ ವಿಚಾರಣೆಗೆ ಹೋಗುವಂತ ಸಾಧ್ಯತೆ. ಇದು ತುಂಬಾ ಸೂಕ್ಷ್ಮ ಮತ್ತು ಗಂಭೀರ ಪ್ರಕರಣ ಆಗಿರೋದ್ರಿಂದ ಮುಖ್ಯ ನ್ಯಾಯಮೂರ್ತಿಗಳ ಪೀಠಕ್ಕೆ ಈ ಒಂದು
ಕೇಸ್ನ ವಿಚಾರಣೆ ಬರೋ ಸಾಧ್ಯತೆ ಇರೋದ್ರಿಂದ ಇದರ ಡೇಟ್ ಆಫ್ ಹಿಯರಿಂಗ್ ಇನ್ನೂ ಸಿಕ್ಕಿಲ್ಲ. ಅದು ನಿಮ್ಗೆ ಏನು ಅಂತ ಸ್ಪಷ್ಟನೆ ನಾನು ಕೊಡ್ತೀನಿ. ಸೊ ಸದ್ಯಕ್ಕೆ KS ಹೈಕೋರ್ಟಲ್ಲಿ ನಡೆಯುತ್ತಿರುವಂಥ ಕೇಸ್ ರಿಲೇಟೆಡು ಇಷ್ಟು ಮಾಹಿತಿ ಇದೆ. ನಾನು ಹೇಳಿದ್ದನ್ನು ದಯವಿಟ್ಟು ಮರಿಬೇಡಿ. ಸಾಧ್ಯವಾದಷ್ಟು GM ಕ್ಯಾಂಡಿಡೇಟ್ಸ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.